ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು. SSLC ವಾರ್ಷಿಕ ಪರೀಕ್ಷೆಯಲ್ಲಿ ವಿಜ್ಞಾನ ವಿಷಯದಲ್ಲಿ 100% ಆಗಿ ಆನ್ಯುವಲ್ ಎಕ್ಸಾಮಿನೇಷನ್ನಲ್ಲಿ ಕೇಳಬಹುದಾದ ಪ್ರಶ್ನೆಗಳನ್ನು ಇಟ್ಕೊಂಡು ವಿಶೇಷ ಸರಣಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಾರಂಭ ಮಾಡಿದ್ದೇವೆ. ಅದು SSLCಯ ಇಂಪಾರ್ಟೆಂಟ್ ಕ್ವಶನ್ ಸೀರೀಸ್. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ಕೂಡ ಕೇವಲ 10 ನಿಮಿಷ ಈ ವಿಡಿಯೋವನ್ನು ನೋಡಿದರೆ ನಿಮಗೆ 2 ರಿಂದ 3 ಅಂಕಗಳು ನಿಮಗೆ ಖಂಡಿತವಾಗಿ ಕೂಡ ಆನ್ಯುವಲ್ ಎಕ್ಸಾಮಿನೇಷನ್ನಲ್ಲಿ ಬರ್ತದೆ. ಈ ವಿಡಿಯೋ ಬಿಟ್ಟು ಬೇರೆ ಕ್ವಶನ್ ಬರೋದೇ ಇಲ್ಲ. ಸೊ ಬನ್ನಿ ನೋಡ್ತಾ ಹೋಗೋಣ. ಯಾವುದು ಈ ಒಂದು ಅಧ್ಯಾಯವನ್ನು ಡಿಸ್ಕಸ್ ಮಾಡ್ತಿದ್ದೀವಿ ಅಂದರೆ ಶಕ್ತಿಯ ಆಕಾರ. ನೋಡಲಿಕ್ಕೆ ಭಾಳಷ್ಟು ಈಸಿಯಾಗಿರುವಂಥ ಪಾಠ ಅನಿಸ್ತದೆ, ಬಟ್ ಯಾವುದು ಪಕ್ಕ ಇದೇ ಪ್ರಶ್ನೆಗಳು ಕೇಳ್ತಾರೆ ಸರ್ ಆನ್ಯುವಲ್ ಎಕ್ಸಾಮಿನೇಷನ್ನಲ್ಲಿ. ಸೊ ಅದನ್ನು ನಾವು ನೇರವಾಗಿ ಇಟ್ಕೊಂಡು ಡಿಸ್ಕಸ್ ಮಾಡ್ತೀವಿ. ಸೊ ಏನು ಪ್ರಶ್ನೆ ಕೇಳ್ಬೋದು ಅಂದರೆ ನಿಮಗೆ ಉತ್ತಮ ಶಕ್ತಿಯ ಆಕಾರ ಯಾವುದು, ಅದರ ಲಕ್ಷಣಗಳನ್ನು ಕೇಳ್ಬೋದು. ಸೊ ಅವಾಗ ಇವುಗಳನ್ನು ಪಟ್ಟಿ ಮಾಡ್ಕೊಳ್ಳಿ. ಎಲ್ಲೋನಲ್ಲಿ ಶೇಡ್ ಮಾಡಿದ್ದೀನಿ. ದಹಿಸಿದಾಗ ಎಷ್ಟು ಶಕ್ತಿ ಉಂಟು ಮಾಡುತ್ತೆ, ಅದು ಭಾಳ ಇಂಪಾರ್ಟೆಂಟ್. ಯಾವುದೇ ಒಂದು ಇಂಧನವನ್ನು ತೆಗೆದುಕೊಂಡಾಗ ಅದನ್ನು ಉರಿಸಿದಾಗ ಎಷ್ಟು ಶಕ್ತಿ ಬಿಡುಗಡೆ ಆಗುತ್ತೆ, ಹೆಚ್ಚು ಶಕ್ತಿಯನ್ನು ಬಿಡುಗಡೆ ಆಗಿದ್ದರೆ ಅದು ಉತ್ತಮ ಶಕ್ತಿ ಆಕಾರ ಆಗುತ್ತೆ. ಎರಡನೇದು, ಹೊಗೆ ಉತ್ಪತ್ತಿ ಮಾಡುತ್ತದೆಯೋ ಇಲ್ವೋ, ಹೆಚ್ಚಿನ ಹೊಗೆಯನ್ನು ಉತ್ಪತ್ತಿ ಮಾಡ್ತಾ ಇದ್ದರೆ ಅದು ಉತ್ತಮ ಶಕ್ತಿ ಆಕಾರ ಅಲ್ಲ. ಇನ್ನು 3ನೇ ಪಾಯಿಂಟ್ ಯಾವುದಾಗುತ್ತೆ, ಸುಲಭವಾಗಿ ದೊರಿಬೇಕು. ಸೊ ಮೇಲಿನ 2 ಲಕ್ಷಣಗಳು ಇದ್ದರೂ ಕೂಡ ಸುಲಭವಾಗಿ ದೊರಲಿಲ್ಲ ಅಂದರೆ ಅದು ಉತ್ತಮ ಶಕ್ತಿಯ ಆಕಾರ ಆಗೋದಿಲ್ಲ. ಸೊ ಇದಾದಮೇಲೆ ನೆಕ್ಸ್ಟ್ ಏನಂದರೆ ಸಂಗ್ರಹಿಸಲಿಕ್ಕೆ ಈಸಿಯಾಗಿ ಸಂಗ್ರಹಿಸಬೇಕು, ಸುಲಭವಾಗಿ ಮತ್ತು ಸುಲಭವಾಗಿ ಅದನ್ನು ಸಾಗಿಸಲಿಕ್ಕೆ ಆಗಬೇಕು. ಸೊ ಇದು ಕೂಡ ಉತ್ತಮ ಶಕ್ತಿಯ ಆಕಾರದ ಒಂದು ಲಕ್ಷಣವೇ ಆಗ್ತದೆ. ಸೊ ಇದು ನಿಮಗೆ ಇದಾಗಬೇಕು ಮತ್ತು ಮಿತವ್ಯಯ ಆಗಿರಬೇಕು. ಅದು ಕಡಿಮೆ ಅಮೌಂಟ್ನಲ್ಲಿ ಕಡಿಮೆ ಬೆಲೆಯಲ್ಲಿ ಸಿಗುವಂತಿರಬೇಕು, ಕಾಸ್ಟ್ಲಿಯಾಗಿ ಇರಬಾರ್ದು. ಸೊ ಏನು ನಾನು ಪಾಯಿಂಟ್ಸ್ ಹೇಳಿದ್ದೀನಿ ಆ ಪಾಯಿಂಟನ್ನು ನೋಟ್ ಮಾಡ್ಕೊಳ್ಳಿ. ಉತ್ತಮ ಶಕ್ತಿಯ ಆಕಾರ ಯಾವುದು ಅಂತ, ಲಕ್ಷಣ ಏನು ಅಂತ 2 ಅಂಕಕ್ಕೆ ಕೇಳ್ಬೋದು. ಸರಿ, ಈಗ ಅದು ಕೇಳಿಲ್ಲ ಅಂದರೆ ಮತ್ತೇನು ಕೇಳ್ತಾನೆ. ಸೊ ಆದ್ಮೇಲೆ ಇಲ್ಲಿ ಸಾಂಪ್ರದಾಯಿಕ ಆಕಾರ ಅಂತ ಬರುತ್ತೆ. ಪಳೆಯುಳಿಕೆ ಇಂಧನ. ಪಳೆಯುಳಿಕೆ ಇಂಧನಗಳಿಗೆ ಉದಾಹರಣೆ ಕೊಡಿ ಅಂತ ಹೇಳ್ತಾನೆ. ಒಂದು ಕಲ್ಲಿದ್ದಲಾಗುತ್ತೆ, ಮತ್ತೊಂದು ಪೆಟ್ರೋಲಿಯಂ. ಸೊ ಪೆಟ್ರೋಲಿಯಂ ಅಂತ ಬಂದಾಗ ಪೆಟ್ರೋಲು, ಡೀಸೆಲ್ಲು, ಸೀಮೆ ಎಣ್ಣೆ ಮತ್ತು ಉತ್ಪನ್ನಗಳು ಸಿಗ್ತದೆ ಅಲ್ಲಿ. ಸೊ ಇವು ಪಳೆಯುಳಿಕೆ ಇಂಧನಗಳಿಗೆ ಏನಾಗುತ್ತೆ, ಉದಾಹರಣೆ ಆಗುತ್ತೆ. ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ ಏನಂದರೆ, ಈ ಒಂದು ಪೈ ನಕ್ಷೆಯಲ್ಲೇ ನಿಮಗೆ ಒಂದು ಪ್ರಶ್ನೆ ರೈಸ್ ಆಗ್ಬೋದು. ಏನಂದರೆ ಇಲ್ಲಿ ನೋಡಿ, ಭಾರತದಲ್ಲಿ ನಮ್ಮ ಅವಶ್ಯಕತೆಗೆ ಬೇಕಾದ ಪ್ರಮುಖ ಶಕ್ತಿಯ ಆಕಾರಗಳ ಪೈ ನಕ್ಷೆ ಇದೆ. ಇದರಲ್ಲಿ ಕಲ್ಲಿದ್ದಲನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತೀವಿ. ನಮ್ಮ ಅವಶ್ಯಕತೆಗೆ ಏನು ನಾವು ಶಕ್ತಿಯನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ, ಅದರಲ್ಲಿ ಕಲ್ಲಿದ್ದಲನ್ನು ಬಳಸಿಕೊಂಡು ನಾವು ಹೆಚ್ಚಿನ ಪ್ರಮಾಣ, ಅರ್ಧಕ್ಕಿಂತ ಹೆಚ್ಚಿನ ಪ್ರಮಾಣದ ಶಕ್ತಿ ಕಲ್ಲಿದ್ದಲನ್ನು ಬಳಸಿಕೊಂಡು ನಾವು ಮಾಡ್ತಾ ಇದ್ದೀವಿ. ಇದು ನೋಡಬೇಕು. ಅತ್ಯಂತ ಕಡಿಮೆ ಅಂದರೆ ಪವನ ಶಕ್ತಿ. ಸೊ ಇದ್ರ ಮೇಲೆ ಏನಾದರೂ 1 ಅಂಕ ನಿಮಗೆ ಕೇಳಲಿಕ್ಕೆ ಸಾಧ್ಯ ಇದೆ. ಸೊ ಅದಾದಮೇಲೆ ನೆಕ್ಸ್ಟ್ ಏನಂದರೆ ಇಲ್ಲಿ ನೋಡಿ, ಉಷ್ಣದಿಂದ ಯಾವ ರೀತಿ ಶಕ್ತಿ ಉತ್ಪಾದನೆ ಆಗುತ್ತೆ, ಇದು ಏನು ಕಾನ್ಸೆಪ್ಟ್ ಇದೆ ಸರಿಯಾಗಿ ತಿಳಿದುಕೊಳ್ಳಿ. ಮುಂದಿನ ಎಲ್ಲ ಎಕ್ಸಾಂಪಲ್ಗೂ ಉಪಯೋಗ ಆಗುತ್ತೆ. ನೋಡ್ತಾ ಇದ್ರಿ, ಇಲ್ಲಿ ಒಂದು ಕುಕ್ಕರ್ ಥರ ಇದೆ. ಈ ಕುಕ್ಕರ್ನಲ್ಲಿ ಏನಂದರೆ ಅನಿಲ ಬಿಡುಗಡೆ ಆಗ್ತಾ ಇದೆ, ಪ್ರೆಷರ್ ಕ್ರಿಯೇಟ್ ಆಗಿ, ಒತ್ತಡ ಕ್ರಿಯೇಟ್ ಆಗಿ. ಆ ಒಂದು ಪ್ರೆಷರ್ ಏನಾಗುತ್ತೆ ಅಂದರೆ ಒಂದು ಲೋಹದ ಒಂದು ಸೇರಿಸಿರುವ ಟೆನ್ನಿಷನ್, ಅಂದರೆ ಒಂದು ರೀತಿಯ ಚಕ್ರ ಇರುತ್ತೆ ಇಲ್ಲಿ. ಸೊ ಈ ಚಕ್ರದ ಮೇಲೆ ಏನಾಗುತ್ತೆ, ಆ ಒಂದು ಬಿಸಿಯಾದ ಗಾಳಿ ಬಂದಾಗ ಆ ಚಕ್ರ ತಿರುಗಲಿಕ್ಕೆ ಪ್ರಾರಂಭ ಆಗುತ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇಲ್ಲಿ ಜಾತ್ರೆಯಲ್ಲಿ ಹೋದಾಗ ಒಂದು ರೀತಿ ತಿರುಗುವಂಥ ಚಕ್ರಗಳನ್ನು ಇಟ್ಕೊಂಡಿರ್ತೀವಿ. ಅದು ಗಾಳಿಯ ರಭಸಕ್ಕೆ ಚಕ್ರ ತಿರುಗುತ್ತೆ. ಸೈಕಲ್ಗೆ ಆ ರೀತಿ ಚಕ್ರವನ್ನು ಜೋಡಿಸಿರ್ತೀವಿ. ಇವೆಲ್ಲ ನಾವು ಯಾವ ರೀತಿ ಎಕ್ಸಾಂಪಲ್ಸು ಅಂದರೆ, ಒಂದು ರಭಸಕ್ಕೆ ಚಕ್ರವು ತಿರುಗುತ್ತೆ. ಸೊ ಈ ಚಕ್ರವನ್ನು ಎದಕ್ಕೆ ಜೋಡಿಸಿರ್ತಾರೆ ಅಂದರೆ ಡೈನಮೋ. ಸೊ ಡೈನಮೋ ಏನು ಮಾಡುತ್ತೆ ಅಂದರೆ ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಅದು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುತ್ತೆ. ಸೊ ಅದರಿಂದ ಏನು ಮಾಡ್ಬೋದು, ನಾವು ಬಲ್ಬು ಅಥವಾ ವಿವಿಧ ವಿದ್ಯುತ್ ಸಾಧನಗಳನ್ನು ಬೆಳಗಿಸ್ಬೋದು. ಎಸ್, ಇದು ಕಾನ್ಸೆಪ್ಟ್ ಏನಿದೆ ನೋಡಿ, ಇದನ್ನೇ ನಾನು ಎಲ್ಲ ಕಡೆ ಉಪಯೋಗ ಆಗುತ್ತೆ. ಸೊ ಉಷ್ಣ ವಿದ್ಯುತ್ ಸ್ಥಾವರದಲ್ಲಿ ಕೂಡ ಅದೇ ಮಾಡುತ್ತಾರೆ. ಕಲ್ಲಿದ್ದಲು ಇರ್ಬೋದು, ಪೆಟ್ರೋಲಿಯಮ್ಸ್ ಇರ್ಬೋದು. ಸೊ ಇವುಗಳ ಮೂಲಕ ಉಷ್ಣವನ್ನು ಬಿಡುಗಡೆ ಮಾಡಿಸಿ ಅಲ್ಲಿ ಏನು ಮಾಡ್ತಾರೆ ಅಂದರೆ ನೀರನ್ನು ಕಾಯಿಸಿ ಅದರಿಂದ ಹಬೆ ಬರುತ್ತೆ. ಹಬೆ ಹಾದು ಹೋಗುವ ಮಧ್ಯದಲ್ಲಿ ಚಕ್ರವನ್ನು ಅಥವಾ ಟರ್ಬೈನ್ ಕೂಡಿಸಲಾಗುತ್ತೆ. ಟರ್ಬೈನ್ ಅಂದರೆ ತಿರುಗುವಂಥ ಚಕ್ರ. ಆ ಟರ್ಬೈನ್ಗೆ ಅಲ್ಲಿ ಏನಾಗುತ್ತೆ ಅಂದರೆ ನಾವು ವಿದ್ಯುತ್ತನ್ನು ಉತ್ಪಾದನೆ ಮಾಡಲಿಕ್ಕೆ ಡೈನಮೋವನ್ನು ಕೂಡಿಸ್ತೇವೆ. ಅದರಿಂದ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಜಲವಿದ್ಯುತ್ ಸ್ಥಾವರಗಳಲ್ಲಿ ಜೋಗ ಜಲಪಾತ ಇದೆ ಕರ್ನಾಟಕದಲ್ಲಿ. ಸೊ ಜಲವಿದ್ಯುತ್ ಸ್ಥಾವರದಲ್ಲಿ ನೀರು ಮೇಲಿನಿಂದ ಧುಮುಕಿದಾಗ ನೀರು ಎಲ್ಲಿ ಧುಮುಕುತ್ತೋ ಆ ಸ್ಥಳದಲ್ಲೇ ಏನು ಮಾಡ್ತಾರೆ, ಒಂದು ಟರ್ಬೈನ್ ಕೂಡಿಸಿರ್ತಾರೆ, ಚಕ್ರ. ಸೊ ಟರ್ಬೈನ್ ಮಾಡುತ್ತೆ, ನೀರಿನ ರಭಸಕ್ಕೆ ಅದು ವೇಗವಾಗಿ ತಿರುಗಲಿಕ್ಕೆ ಪ್ರಾರಂಭ ಮಾಡುತ್ತೆ. ಆ ಟರ್ಬೈನನ್ನು ಒಂದು ಡೈನಮೋಗೆ ಕೂಡಿಸಿರ್ತಾರೆ. ಆವಾಗ ಏನಾಗುತ್ತೆ, ಆ ಡೈನಮೋ ಏನು ಮಾಡುತ್ತೆ, ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತದೆ. ಸೊ ಇದು ಜಲವಿದ್ಯುತ್ ಸ್ಥಾವರ ಇದೆ. ಇಲ್ಲಿ ಏನಾಗುತ್ತೆ, ಚಲನಶಕ್ತಿ ಪ್ರಚನ ಶಕ್ತಿಯಾಗಿ ಬದಲಾಗುತ್ತೆ. ಇದು ನಾವು ನೋಡಿರ್ಬೋದು. ನಮ್ಮ KRS ಡ್ಯಾಮ್ ಇದೆ, ಜೋಗ ಜಲಪಾತ ಇದೆ. ಸೊ ನೆಕ್ಸ್ಟ್ ಬರುವಂಥದ್ದು ಜೈವಿಕ ರಾಶಿ. ಅಂದರೆ ಈ ಸಸ್ಯ ಉತ್ಪನ್ನಗಳು, ಪ್ರಾಣಿ ಉತ್ಪನ್ನಗಳು, ಇವುಗಳನ್ನು ಬಳಸಿಕೊಂಡು ನಾವು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ಬೋದು. ಇದನ್ನು ಗೋಬರ್ ಗ್ಯಾಸ್ ಅಂತ ಕರಿತೀವಿ, ಜೈವಿಕ ಅನಿಲ ಸ್ಥಾವರ ಅಂತ ಕರಿತೀವಿ. ಡಯಾಗ್ರಾಮ್ ನೋಡ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಡಯಾಗ್ರಾಮ್ ಇದೆ. ಸೊ ಇದ್ರ ಮೇಲೆ ಏನು ಪ್ರಶ್ನೆ ಕೇಳ್ತಾರೆ ಅಂದರೆ, ಈ ಒಂದು ವಿಘಟನೆ ಕ್ರಿಯೆ ಅಲ್ಲಿ ಸಸ್ಯ
ತ್ಯಾಜ್ಯ ವಸ್ತುಗಳು, ಪ್ರಾಣಿ ತ್ಯಾಜ್ಯ ವಸ್ತುಗಳನ್ನು ಗೋಬರ್ ಗ್ಯಾಸ್ನಲ್ಲಿ ನಾವು ಹಾಕಿದಾಗ ಅಲ್ಲಿ ಅವು ವಿಘಟನೆಗೆ ಒಳಗಾಗಿ ಏನು ಉಂಟಾಗ್ತವೆ ಅಂದರೆ ಮೀಥೇನ್, ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್ ಮತ್ತು ಹೈಡ್ರೋಜನ್ ಸಲ್ಫೈಡ್. ಲಾಸ್ಟ್ ಕೆಲವೊಂದಿಷ್ಟು ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಕೇಳಿದ್ರು, ಈ ಒಂದು ಗೋಬರ್ ಗ್ಯಾಸ್ ಚೇಂಬರ್ನಲ್ಲಿ ಈ ಒಂದು ವಿಘಟನೆ ಪೂರ್ಣಗೊಂಡ ನಂತರ ದೊರೆಯುವಂಥ ವಸ್ತುಗಳು ಯಾವುದು ಅಂತ ಕೇಳಿದ್ದಾರೆ. ಮೀಥೇನ್, ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್ ಮತ್ತು ಹೈಡ್ರೋಜನ್ ಸಲ್ಫೈಡ್ ಅಂತ ಹೇಳಬೇಕು. ಆದರೂ ಕೂಡ ಈ ಜೈವಿಕ ಅನಿಲದಲ್ಲಿ 75% ಮೀಥೇನ್ ಇರುತ್ತೆ. ನೋಡಿ, ಜೈವಿಕ ಅನಿಲದಲ್ಲಿ ಅತಿ ಹೆಚ್ಚಿನ ಒಂದು ಯಾವ ಕಂಟೆಂಟ್ ಇರುತ್ತೆ ಅಂತ ಕೇಳಿದರೆ 75% ಹೆಚ್ಚಿಗೆ ಮೀಥೇನ್ ಇರುತ್ತೆ. ಇದು ಭಾಳ ಇಂಪಾರ್ಟೆಂಟ್ ಆಗಿರುತ್ತದೆ. ಸರಿ, ಸೊ ಅದಾದಮೇಲೆ ಪವನಶಕ್ತಿ ಅತಿ ಕಡಿಮೆ ಪ್ರಮಾಣದಲ್ಲಿ ಪವನಶಕ್ತಿಯ ಮುಖಾಂತರ ವಿದ್ಯುತ್ತನ್ನು ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀವಿ. ಪೈನಕ್ಷೆ ಈಗಾಗಲೇ ನಾವು ನೋಡಿದ್ದೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಆ ಗಾಳಿಯ ರಭಸಕ್ಕೆ ಒಂದು ತಿರುಗುವ ಹಾಗೆ ಚಕ್ರವನ್ನು ಜೋಡಿಸಿರ್ತಾರೆ. ಆ ಚಕ್ರಕ್ಕೆ ಡೈನಮೋವನ್ನು ಕೂಡಿಸಿರ್ತಾರೆ. ಆ ಡೈನಮೋ ಏನು ಮಾಡುತ್ತೆ? ವಿದ್ಯುತ್ತನ್ನು ಉತ್ಪಾದನೆ ಮಾಡುತ್ತೆ. ಸೊ ಇದು ಪವನಶಕ್ತಿ ಆಯಿತು. ಸೊ ಇದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಯಾವುದು ಅಂದರೆ ಸೌರಶಕ್ತಿ. ಸೊ ಸೌರಶಕ್ತಿ ಅಂದರೆ ಸಿಲಿಕಾನನ್ನು ಬಳಸಿಕೊಂಡು ಇಲ್ಲಿ ಸಿಲಿಕಾನ್ ಚಿಪ್ಸ್ಗಳನ್ನು ಸೋಲಾರ್ ಚಿಪ್ಸ್ಗಳನ್ನು ರೆಡಿ ಮಾಡಿ ಆ ಸೌರಶಕ್ತಿಯನ್ನು ಬಳಸಿಕೊಂಡು ಅಲ್ಲಿ ವಿದ್ಯುತ್ ಶಕ್ತಿಯನ್ನು ಬಳಸಲಾಗುತ್ತೆ. ಸೋಲಾರ್ ಪ್ಲೇಟ್ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ಸೌರ ಕುಕ್ಕರ್ ಬಗ್ಗೆ ಕೂಡ 1 ಅಥವಾ 2 ಅಂಕದ ಪ್ರಶ್ನೆ ಬರ್ಬೋದು. ಸೌರ ಕುಕ್ಕರ್ನಲ್ಲಿ ಒಂದೇ ಸಲ ರಿಪೀಟ್ ಮಾಡ್ತೀನಿ, ಭಾಳ ಸಲ ರಿಪೀಟ್ ಮಾಡೋದಿಲ್ಲ. ಸೌರ ಕುಕ್ಕರ್ನಲ್ಲಿ ಒಂದು ಮರದ ಪೆಟ್ಟಿಗೆಯನ್ನು ತೆಗೆದುಕೊಂಡಿರ್ತೀವಿ. ಆ ಮರದ ಪೆಟ್ಟಿಗೆ ಒಳಗಡೆ ಕಪ್ಪು ಬಣ್ಣವನ್ನು ಬೆಳೆದಿರ್ತೀವಿ. ಸೊ ಒಳಗಡೆ ಎಂಥ ಪಾತ್ರೆ ತೆಗೆದುಕೊಂಡಿರ್ತೀವಿ ಅಂದರೆ ಉತ್ತಮ ಉಷ್ಣವಾಹಕ. ಸೊ ಉದಾಹರಣೆಗೆ ಅಲ್ಯೂಮಿನಿಯಂ ಪಾತ್ರೆಯನ್ನು ತೆಗೆದುಕೊಂಡು ಅದರ ಮೇಲ್ಭಾಗದಲ್ಲಿ ಕಪ್ಪು ಬಣ್ಣವನ್ನು ಬೆಳಿತೀವಿ. ಕಪ್ಪು ಬಣ್ಣವನ್ನೇ ಯಾಕೆ ಬೆಳಿತೀವಿ ಅಂದರೆ ಈ ಕಪ್ಪು ಬಣ್ಣ ಸೂರ್ಯನ ಕಿರಣವನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹೀರ್ಕೊಳ್ಳುತ್ತೆ. ಸೊ ಅದಾದ ನಂತರ ಅದರ ಮೇಲೆ ಒಂದು ಗಾಜಿನ ಹಾಳೆಯನ್ನು ಹಾಕ್ತೇವೆ. ಯಾಕೆ ಗಾಜಿನ ಹಾಳೆ ಹಾಕ್ತೇವೆ ಅಂದರೆ ಸೂರ್ಯನ ಕಿರಣವು ಆ ಪೆಟ್ಟಿಗೆ ಒಳಗಡೆ ಪ್ರವೇಶ ಮಾಡಿದಾಗ ಅಲ್ಲಿ ಹೆಚ್ಚಿನ ಕಿರಣಗಳನ್ನು ಅದು ಹಿಂದೆ ಪ್ರತಿಫಲನಗೊಂಡು ಹಿಂದಕ್ಕೆ ಬೀಳೋದಿಲ್ಲ. ಅದರಿಂದ ಪೆಟ್ಟಿಗೆ ಒಳಗಡೆ ಉಷ್ಣಾಂಶ ಹೆಚ್ಚಾಗುತ್ತೆ. ಸೊ ಅದ ಮೇಲೆ ನಾವು ದರ್ಪಣಗಳನ್ನು, ಪೀನ ಮಸೂರಗಳನ್ನು ಬಳಸಿ ಪೆಟ್ಟಿಗೆ ಒಳಗಡೆ ತಾಪಮಾನವನ್ನು ಹೆಚ್ಚಳ ಮಾಡ್ತೇವೆ. ಸೊ ಈ ರೀತಿ ಸೌರ ಕುಕ್ಕರ್ ಕೆಲಸ ಮಾಡ್ತದೆ. 2 ಅಂಕ ಕೇಳ್ಬೋದು. ಸೊ ಅದಾದಮೇಲೆ ನಿಮಗೆ ನೆಕ್ಸ್ಟ್ ಬರುವಂಥದ್ದು ಇಂಪಾರ್ಟೆಂಟ್ ಯಾವುದು ಅಂದರೆ ಉಬ್ಬರ ಶಕ್ತಿ. ಸೊ ಸಮುದ್ರದಲ್ಲಿ ಏನಾಗುತ್ತೆ, ವಿಶೇಷವಾಗಿ ಉಬ್ಬರಗಳು, ಅಲೆಗಳು ಒಂದು ಎತ್ತರವಾದ ಮತ್ತು ಉಬ್ಬರವಾದ ಅಲೆಗಳು ಉಂಟಾಗ್ತವೆ. ಸೊ ಆ ಉಬ್ಬರವಾದ ಅಲೆಗಳನ್ನು ಮತ್ತು ಅಲೆಗಳು ಒಂದು ದಡೆಗೆ, ಕೋಸ್ಟಾಲ್ ಅಂತ ಏನು ಹೇಳ್ತೇವೆ, ಕರಾವಳಿ ದಡೆಗೆ ಬಂದು ಅಪ್ಪಳಿಸ್ತಾ ಹೋಗ್ತವೆ. ಸೊ ಅಪ್ಪಳಿಸುವಂಥ ಸ್ಥಳದಲ್ಲಿ ಒಂದು ಟರ್ಬೈನನ್ನು ಕೂಡಿಸಿರ್ತೀವಿ, ಚಕ್ರವನ್ನು ಕೂಡಿಸಿರ್ತೀವಿ. ಆ ಟರ್ಬೈನನ್ನು ನಾವು ಎದಕ್ಕೆ ಜೋಡಿಸಿರ್ತೀವಿ? ಡೈನಮೋ. ಸೊ ಆಗ ಏನು ಮಾಡುತ್ತೆ, ಅಪ್ಪಳಿಸಿದಾಗ ಚಕ್ರ ತಿರುಗಲಿಕ್ಕೆ ಪ್ರಾರಂಭ ಮಾಡುತ್ತೆ. ಆ ಚಕ್ರಕ್ಕೆ ಹೊಂದಿಕೊಂಡಿರುವಂಥ ಡೈನಮೋ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡುತ್ತೆ. ಇಟ್ಸ್ ವೆರಿ ಕ್ಲಿಯರ್. ಸೊ ಇದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಯಾವುದು ಅಂದರೆ ಭೂಗರ್ಭ ಉಷ್ಣಶಕ್ತಿ. ಸೊ ಅದಕ್ಕಿಂತ ಮುಂಚೆ ಇನ್ನೊಂದಿದೆ ಸಾಗರ ಉಷ್ಣಶಕ್ತಿ. ಸೂರ್ಯನ ಶಾಖದಿಂದ ಸಮುದ್ರದ ನೀರು ಬಿಸಿಯಾಗುತ್ತೆ. ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ ಅಮೋನಿಯಾದಂಥ ಕಡಿಮೆ ಕುದಿಯುವ ಬಿಂದುವನ್ನು ಹೊಂದಿರುವಂಥ ದ್ರವಗಳನ್ನು ಬಳಸಿಕೊಂಡು ಆ ಸಾಗರದ ಅಮೋನಿಯಾ ಏನಾಗುತ್ತೆ, ಬೇಗವಾಗಿ ಆವಿಯಾಗುತ್ತೆ. ಆವಿಯ ರಭಸಕ್ಕೆ ತಿರುಗುವ ಹಾಗೆ ಟರ್ಬೈನ್ ಕೂಡಿಸಿರ್ತಾರೆ. ಟರ್ಬೈನ್ಗೆ ಡೈನಮೋ. ನೋಡಿ, ಇಲ್ಲಿ ನಿಮ್ಗೆ ಏನು ಕೇಳ್ತಾನೆ ಎಕ್ಸಾಮ್ನಲ್ಲಿ ಅಂದರೆ ಸಾಗರ ಉಷ್ಣಶಕ್ತಿಯಲ್ಲಿ ಬಳಸುವಂಥ ದ್ರವ ಯಾವುದು ಅಂದರೆ ಅಮೋನಿಯಾ. ಸೊ ಭೂಗರ್ಭ ಉಷ್ಣಶಕ್ತಿ, ಭೂಗರ್ಭದಲ್ಲಿ ಉಷ್ಣಶಕ್ತಿ ಇದೆ. ಬಿಸಿ ನೀರಿನ ಬುಗ್ಗೆಗಳು ಅಂತ ಕಾಣ್ತೀವಿ, ಜ್ವಾಲಾಮುಖಿಗಳು ಉಗುಳ್ತಾ ಇರ್ತವೆ. ಸೊ ಆ ಉಷ್ಣಶಕ್ತಿಯನ್ನು ಬಳಸಿಕೊಂಡು ಕೂಡ ಇಲ್ಲಿ ನಾವು ಏನು ಮಾಡ್ತೇವೆ, ಟರ್ಬೈನ್ ತಿರುಗುವಂತೆ ಮಾಡಿ ಅದಕ್ಕೆ ಹೊಂದಿಕೊಂಡಂತೆ ಡೈನಮೋವನ್ನು ಜೋಡಿಸಿ ಡೈನಮೋದಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ತೇವೆ. ಇದನ್ನು ನಾವು ಭೂಗರ್ಭ ಉಷ್ಣಶಕ್ತಿ ಅಂತ ಕರಿತೀವಿ. ನೆಕ್ಸ್ಟ್ ಬರುವಂಥದ್ದು ನ್ಯೂಕ್ಲಿಯ ಶಕ್ತಿ. ಇದು ಎಕ್ಸಾಮ್ದಲ್ಲಿ ಏನು ಕೇಳ್ತಾನೆ, ನ್ಯೂಕ್ಲಿಯ ಶಕ್ತಿ ಯಾವ ಧಾತುಗಳನ್ನು ಬಳಸಿ ನ್ಯೂಕ್ಲಿಯ ಶಕ್ತಿಯನ್ನು ಉತ್ಪಾದನೆ ಮಾಡಲಾಗುತ್ತೆ ಅಂತ ಕೇಳ್ತಾರೆ. ಯಾವುದು ಅಂದರೆ ಯುರೇನಿಯಂ, ಪ್ಲುಟೋನಿಯಂ, ಥೋರಿಯಂ. ಬಾಯ್ಹಾಟ್ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಸೊ ಈ ಧಾತುಗಳನ್ನು ಬಳಸಿಕೊಂಡು ಇಲ್ಲಿ ಈ ಧಾತುಗಳ ವಿದಳನವನ್ನು ಮಾಡಿ ಅಲ್ಲೇನು ಮಾಡಲಾಗುತ್ತೆ ಅಂದರೆ ಆ ಉಷ್ಣಶಕ್ತಿ ಬಿಡುಗಡೆ ಆಗುತ್ತೆ, ಶಕ್ತಿ ಬಿಡುಗಡೆ ಆಗುತ್ತೆ. ಆ ಶಕ್ತಿಯನ್ನು ಬಳಸಿಕೊಂಡು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ. ಸೊ ಇಲ್ಲಿ ಏನು ಮಾಡುತ್ತೆ ಅಂದರೆ ಯುರೇನಿಯಂ, ಪ್ಲುಟೋನಿಯಂ ಮತ್ತು ಥೋರಿಯಂ ಅಣುಗಳನ್ನು ಹಗುರವಾದ ಬೀಜಗಳಾಗಿ ವಿಭಜನೆಯನ್ನು ಮಾಡಿಸ್ಬೇಕು. ಸೊ ವಿಶೇಷವಾಗಿ ನ್ಯೂಟ್ರಾನ್ಗಳನ್ನು ಬಳಸಿಕೊಂಡು ಈ ಯುರೇನಿಯಂ, ಪ್ಲುಟೋನಿಯಂ, ಥೋರಿಯಂ ಧಾತುಗಳನ್ನು ವಿದಳನ ಮಾಡಲಾಗ್ತದೆ. ಯಾವಾಗ ವಿದಳನ ಆಗುತ್ತೆ ಅಲ್ಲಿ ಅಗಾಧವಾದ ಶಕ್ತಿ ಬಿಡುಗಡೆ ಆಗುತ್ತೆ. ಆ ಶಕ್ತಿಯನ್ನು ಬಳಸಿಕೊಂಡು ನಾವೇನು ಮಾಡ್ಬೋದು, ವಿದ್ಯುತ್ ಶಕ್ತಿಯನ್ನು ನಾವು ಏನು ಮಾಡ್ಬೋದು, ತಯಾರಿಸ್ಬೋದು. ಇದನ್ನು ನ್ಯೂಕ್ಲಿಯರ್ ರಿಯಾಕ್ಟರ್ಗಳ ಮುಖಾಂತರ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಇದು ಬಹಳ ಇಂಪಾರ್ಟೆಂಟು. ಇಷ್ಟು ಇಲ್ಲಿ ಏನಾದರೂ ಆಕಸ್ಮಿಕವಾಗಿ ಈ ನ್ಯೂಕ್ಲಿಯರ್ ಆ್ಯಕ್ಟಿವ್ ಎಲಿಮೆಂಟ್ಸ್ ಏನಾದರೂ ಸೋರಿಕೆ ಉಂಟಾಗಿದರೆ ಪರಿಸರದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರ್ತದೆ.
ಸೊ ಆತ್ಮೀಯ ವಿದ್ಯಾರ್ಥಿಗಳು ನೋಡಿ, ಹೆಚ್ಚಿನ ಒಂದು ಡಿಸ್ಕಷನ್ ಮಾಡ್ತಾ ಇಲ್ಲ, ಎಲ್ಲಿ ದೊರೀತದೆ ಯಾವುದು ಪ್ರಶ್ನೆ ಕೇಳೋದಿಲ್ಲ. ಸರಿ, ಈಗ ಜಸ್ಟ್ 10 ರಿಂದ 11 ನಿಮಿಷ ಡಿಸ್ಕಷನ್ ಮಾಡಿದ್ದೀನಿ. ಈ ಚಾಪ್ಟರ್ನಲ್ಲಿ ಬರುವಂಥ ಪ್ರಶ್ನೆಗಳನ್ನು ನಾನು ಡಿಸ್ಕಸ್ ಮಾಡಿರುವಂಥ ಪಾಯಿಂಟ್ಸ್ ಬಿಟ್ಟು ಎನ್ಯುವಲ್ ಎಕ್ಸಾಮಿನೇಷನಲ್ಲಿ ಬೇರೆ ಪ್ರಶ್ನೆಗಳು ಬರೋದಿಲ್ಲ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಎಕ್ಸಾಮ್ ಭಾಳ ಇಂಪಾರ್ಟೆಂಟ್ ಆಗಿದೆ. ನಿಮ್ಮ ಒಂದು ಪ್ರೀಸಿಯಸ್ ಟೈಮನ್ನು ನಾನು ತೆಗೆದುಕೊಳ್ಳೋದಿಲ್ಲ. ಕೇವಲ 10 ರಿಂದ 12 ನಿಮಿಷ ನನ್ನೊಂದಿಗೆ, ನನ್ನ ವಿಡಿಯೋದೊಂದಿಗೆ ಚರ್ಚೆ ಮಾಡಬೇಕು. ಆ ವಿಡಿಯೋದಿಂದ ಖಂಡಿತವಾಗಿ ಕೂಡ ಎನ್ಯುವಲ್ ಎಕ್ಸಾಮಿನೇಷನಲ್ಲಿ 2 ರಿಂದ 4 ಅಂಕಗಳು ಬಂದೇ ಬರ್ತವೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಮೌಲ್ಯಯುತವಾಗಿರುವಂಥ ವಿಡಿಯೋ ಇಟ್ಕೊಂಡು ನಿಮ್ಮ ಮುಂದೆ ಪ್ರೆಸೆಂಟ್ ಆಗ್ತೀನಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.